ಮುಖ್ಯಮಂತ್ರಿಗಳ ನಡೆಯಲ್ಲಿ ಯಾವುದೇ ದೂರದೃಷ್ಟಿ ಕಾಣ್ತಾ ಇಲ್ಲ. ನಮ್ಮ ರಾಜ್ಯದ ಆದ್ಯತೆ ಕುರ್ಚಿ ಹಿಡಿಯೋದು ಹೇಗೆ ಅಂತ ಆಗಿದೆ. ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ನಾವು ನೀರು ಬಿಟ್ಟರು ತಮಿಳುನಾಡು ಸುಪ್ರೀಂ ಕೋರ್ಟ್ ಕದ ತಟ್ಟತ್ತೆ. ಸಂಕಷ್ಟ ಸೂತ್ರದ ಬಗ್ಗೆ ವಕೀಲರ ಮೂಲಕ ಒತ್ತಡವನ್ನು ಹಾಕಿಸಬೇಕಾಗಿತ್ತು ಅಂತ ಹೇಳಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಅವರು. ಸರ್ಕಾರ ಕಾವೇರಿ ವಿಚಾರದಲ್ಲಿ ಮುನ್ನೆಚ್ಚರಿಕೆಯನ್ನು ವಹಿಸಿಲ್ಲ ಅಂತ ಹೇಳಿ ಎಚ್.ಡಿ. ಕುಮಾರಸ್ವಾಮಿ ಹೇಳಿದ್ದಾರೆ. ನೀವು ಎಷ್ಟು ಸ್ಪೀಡ್ ಇದ್ದೀರಿ, ದೆಹಲಿಗೆ ನೀವು ಎಷ್ಟು ಬಾರಿ ಬಂದ್ರಿ, ದೆಹಲಿಯಲ್ಲಿ ಸುರ್ಜೇವಾಲಾ ವೇಣುಗೋಪಾಲ್ ಮನೆ ಗೇಟ್ ತಟ್ಟೋದಕ್ಕೆ ಬರ್ತೀರಿ ಅಂತ ಹೇಳಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ಕೇಂದ್ರ ಸಚಿವ ಕುಮಾರಸ್ವಾಮಿ. ನಾನು ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಹೇಳ್ತಕ್ಕಂಥದ್ದು, ನೀವು ಮುಖ್ಯಮಂತ್ರಿ ಆಗೋದಕ್ಕಿಂತ ಮುಂಚೆ ಕಳೆದ 3 ವರ್ಷ ನೀವೇ ನೀರಾವರಿ ಮಂತ್ರಿಗಳು. ಈ 3 ವರ್ಷದಲ್ಲಿ ನಾನು ಕೇಳ್ತಕ್ಕಂಥದ್ದು, ಡಿಸ್ಟ್ರೆಸ್ ಫಾರ್ಮುಲಾನ ಯಾವ ರೀತಿ ನೀವು ಮಳೆ ಕೊರತೆ ಇದ್ದಾಗ ಜಾರಿಗೆ ತರಬೇಕು ಅಂತಕ್ಕಂಥದ್ದಕ್ಕೆ ನಾವು ನಮ್ಮ ವಕೀಲರುಗಳ ಮುಖಾಂತರ ಒತ್ತಾಯ ಹಾಕಬೇಕಾಗಿತ್ತು. ಏಕೆಂದರೆ ನಮ್ಮ ರಾಜ್ಯದಲ್ಲಿ ಈ ಕುರ್ಚಿ ಹಂಚಿಕೆಯ ರಾಜಕೀಯನೇ ದೊಡ್ಡ ಮಟ್ಟದಲ್ಲಿ ಚರ್ಚೆ ಗ್ರಾಸ ಆಗಿರೋದು. ನಾಡಿನ ಜನತೆಯ ಸಮಸ್ಯೆ ಬಗ್ಗೆ ಆಗಲಿ, ಏನು ಪರಿಸ್ಥಿತಿಗಳಿದೆ ಜನರ ಸಮಸ್ಯೆ, ಇದು ಯಾವುದಕ್ಕೂ ಕಳೆದ 3-4 ವರ್ಷದಲ್ಲಿ ನಾವು ಅವರ ಬಗ್ಗೆ ಚಿಂತನೆ ಮಾಡದೇ ಇರತಕ್ಕಂಥದ್ದು. ನಾವು 3 ವರ್ಷದ ಮುಖ್ಯಮಂತ್ರಿಗಳಿಗೆ ಹೇಳ್ತಾರೆ, ಪಾಪ ಪಾರದರ್ಶಕತೆಯಿಂದ ತೀರ್ಮಾನ ತಗೋತಾರಂತೆ ನಮ್ಮ ಮುಖ್ಯಮಂತ್ರಿಗಳು. ನಮ್ಮ ರೈತರ ಹಿತವನ್ನು ಗಮನದಲ್ಲಿಟ್ಕೊಂಡು ಎಷ್ಟು ನೀರು ಬಿಡಬೇಕು ಅಂತಕ್ಕಂಥ ಪಾರದರ್ಶಕತೆಯನ್ನ ಅಳವಡಿಸ್ಕೊತೀನಿ ಅಂತಕ್ಕಂಥ ಪಾಪ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.